ಪೈರಸಿ ಭೂತ ಇವತ್ತಿಂದಲ್ಲ, ತುಂಬ ದಿನದಿಂದ ಇತ್ತು. ಆದರೆ ಶಾಕಿಂಗ್ ನ್ಯೂಸ್ ಅಂದರೆ ಬರೀ ಒಂದೇ ಕಂಪ್ಲೇಂಟ್ ಆಗಿದೆ ಅನ್ನೋ ಒಂದು ವಿಚಾರ. ಈಗ ಇನಿಷಿಯೇಟಿವ್ ಮುಖ್ಯ. ಒಂದು ಸ್ಮಾಲಾಗಿ ಎಲ್ಲರಿಗೂ ಅರ್ಥ ಆಗಂಗೆ ಹೇಳಬೇಕು ಅಂದರೆ ಕೊರೋನಾ ಬಂದಿದೆ ಅಂದ್ಬಿಟ್ಟು ಎಲ್ಲ ಬಾಗಿಲು ಹಾಕೊಂಡು ಕೂತ್ಕೊಬಿಟ್ರಲ್ಲ, ಆಗ ಒಬ್ಬರಿಗೆ ಐಡಿಯಾ ಬರುತ್ತೆ ಒಂದು ಔಷಧಿ ಕಂಡುಹಿಡಬೇಕು ಅಂತ. ಅದಾದಮೇಲೆ ಕಂಡುಹಿಡಿದ ಮೇಲೆ ಇಡೀ ವಿಶ್ವಕ್ಕೆ ಹೆಲ್ಪ್ ಆಗ್ತದೆ. ಹಾಗೆ ಇದು ಒಂಥರ ಕೊರೋನಾ ವೈರಸ್ ಥರ ಎಲ್ಲ ಭಯ ಬಿದ್ದು ನಮಗೆ ಯಾಕೆ ಅಂತ. ಏನು ರೀಸನ್ ಅಂದರೆ, ಇವಾಗ ಒಬ್ಬ ನಿರ್ಮಾಪಕ ಒಂದು ಫಿಲಮ್ನ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡಿ ಒಂದು ವಾರದಲ್ಲಿ ಅವನ ಹಣೆ ಬರ ಹಿಂಗೆಲ್ಲ ಆಗುತ್ತೆ, ಅವನು ಹೊರಟಾಗ್ತಾನೆ. ನೆಕ್ಸ್ಟ್ ಇನ್ನೊಬ್ಬ ಪ್ರೊಡ್ಯೂಸರ್ ಬರ್ತಾನೆ. ಯಾರೂ ಸೀರಿಯಸ್ ಆಗಿ ತೊಗೊತಾ ಇರಲಿಲ್ಲ. ಈ ಸೀರಿಯಸ್ ಆಗಿ ತೊಗೋಬೇಕು ಅನ್ನೋ ಒಂದು ನಿರ್ಣಯಕ್ಕೆ ಬಂದ ಮೇಲೆ ಇದು ಆರಂಭಿಕ ಅಷ್ಟೇ. ಇವಾಗ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ, ಒಂದು ಕೋಣ ಅಂತ ತಿಳ್ಕೊಂಡಿದ್ದಾರೆ. ಕೋಣ ಅಲ್ಲ, ಅವನ ಅಕೌಂಟಲ್ಲಿ ದರ್ಶನ್ ಪಿಕ್ಚರ್ದು, ಆಮೇಲೆ ಇನ್ನೊಂದು 45 ಮಾರ್ಕು, ಈ 3 ಪಿಕ್ಚರ್ದು ಅವನಿಗೆ ಸುಮಾರು $1900 ಬಂದಿರೋದು. ಅವರು ಕೋಣಲ್ಲಿ ಬಂದಿಲ್ಲ. ಕೋಣ ಪಿಕ್ಚರ್ ರಿಲೀಸ್ ಆಗಿ ಹೊರಟೋಗಿದೆ. ಅವ್ರ ಉದ್ದೇಶ ಏನು, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಇದನ್ನು ಅನ್ನೋ ಉದ್ದೇಶಕ್ಕೆ. ಅದು ಅಪಾರ್ಥ ಆಗಬಾರ್ದು ಯಾರಿಗೂ, ಬರೀ ಯಾವುದೋ ಇವ್ರ ಕೆಲಸಕ್ಕೆ ಅಂತ ಅನ್ಕೋಬಾರ್ದು. ಓವರಾಲ್ ಆಗಿ ಇವಾಗ ಇದನ್ನು ಭಾಳ ಸೀರಿಯಸ್ ಆಗಿ ಇವರು ತೊಗೊಂಡು ಟ್ರೇಸ್ ಔಟ್ ಮಾಡಿ ಎಲ್ಲ ಮಾಡಿದ್ಮೇಲೆ ಇವನೊಬ್ಬ ಸಿಕ್ಕಿದ್ದಾರೆ ಅಂತ ತಿಳ್ಕೊಬಾರ್ದು. ಇವನ ಥರ ಸುಮಾರು 400-500 ಜನ ಇದ್ದಾರೆ. ಅವ್ರು ಎಕ್ಸ್ಪೋಸ್ ಮಾಡದೇ ಇರ್ಬೋದು, ಬಟ್ ಇದು ಬೇರೆ ಇದೆ. ಅದೊಂದು ಆಗ್ತದೆ. ಇದು ನಮ್ಮ ಮೂಲ ಉದ್ದೇಶ ಏನು ಅಂದರೆ, ಇವಾಗ ಉದಾಹರಣೆಗೆ ಅವರು ಟೆಲಿಗ್ರಾಮ್ ಆ್ಯಪ್ಗೆ ಹಾಕ್ತಾರೆ, ಅಲ್ಲಿಂದ ಕ್ಯಾಸ್ಟಲ್ಲಿಗೆ ಬರುತ್ತೆ. ಆಮೇಲೆ ಇನ್ನೊಂದು ಟೆರಾ ಬಾಕ್ಸ್ ಅನ್ನೋದ್ರಲ್ಲಿ ಬರುತ್ತೆ. ಸೊ ಇದನ್ನು ತಗೊಂಡು ಹೆಂಗೆ ಯೂಟ್ಯೂಬ್ ಚಾನಲ್ಲು ಫಸ್ಟು ಬರೀ ಯೂಟ್ಯೂಬ್ ಇತ್ತು, ಅದರಲ್ಲಿ ಒಂದು ಚಾನಲ್ ಮಾಡಿದ್ರು, ಅದರಲ್ಲಿ ಕಂಟೆಂಟ್ ಮಾಡಿದ್ರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ ಅಂತ ಏನಂದರು. ಜನ ಜಾಸ್ತಿ ಆದರು. ಅವನಿಗೆ 20K 50K 100K ಆದಾಗ ಅವ್ನಿಗೆ ಅವರೇ ದುಡ್ಡು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೇಮ್ ಪ್ರೋಸೆಸ್ ಇದನ್ನು ಕೂಡ, ಇದು ಒಂದು ಯೂಟ್ಯೂಬ್ ಥರನೇ ಅಂದ್ಕೊಳ್ಳಿ. ನಮ್ಮ ಪಿಕ್ಚರ್ನ ಬಿಟ್ಟು ಹಾಕ್ತಾರೆ. ಅದು ಹೆಂಗೆ ಅಂದರೆ, ಆ ಕ್ಯಾಸ್ಟಲಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ವೆರಿ ನ್ಯೂ ಪಿಕ್ಚರ್ ಅವೈಲಬಲ್ ಅಂತ ಅವನು ಕೊಡ್ತಾನೆ. ಎಷ್ಟು ಧೈರ್ಯವಾಗಿ ಕೊಡ್ತಿದ್ದಾರೆ ಅಂದರೆ, ಆಮೇಲೆ ಅವರು ದುಡ್ಡು ಕೊಡಬೇಕು. ನಾಳೆ ನೀವು ದುಡ್ಡು ಕೊಡಬೇಕು ಅವ್ರಿಗೆ. ಇವಾಗ ಏನಾಗಿದೆ, ಆಲ್ಮೋಸ್ಟ್ ಆಡಿಯನ್ಸ್ಗಳಿಗೆ ಏನಾಗಿದೆ, ಟ್ರಾಫಿಕ್ ಒತ್ತಡನೋ, ಬೇಜಾರು, ಅಥವಾ ಫ್ರೀ ಸಿಗುತ್ತೋ, ಬಿಟ್ಟು ಸಿಗುತ್ತೋ, ಒಟ್ಟಲ್ಲಿ ಸಿನಿಮಾ ಎಲ್ಲರೂ ನೋಡ್ತಿದ್ದಾರೆ, ಥಿಯೇಟ್ರಿಗೆ ಬರ್ತಾ ಇಲ್ಲ, ಎಲ್ಲ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ. ಸೊ ಇವಾಗ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರೋ ಒಬ್ರು ಬೇಕಲ್ವಾ. ಸೊ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಉದ್ದೇಶ ಏನು, ಯಾವುದೋ ಒಂದು ಫಿಲಮ್ ಅಂತಲ್ಲ, ಇದು ಇಡೀ ಭಾರತೀಯ ಚಿತ್ರರಂಗಕ್ಕೆ ಹೆಲ್ಪ್ ಆಗಬೇಕು ಅಂತ ಸ್ಟಾರ್ಟ್ ಮಾಡಿರೋದು. ಇದು ಇಲ್ಲಿವರೆಗೂ ಮುಟ್ಟಿಸ್ಬೇಕು ಅಂದರೆ ನಾವೆಲ್ಲ ಮಾತಾಡಿದ್ದೀವಿ. ಇದನ್ನು ಸ್ಟಾರ್ಟ್ ಮಾಡಿ ಎಲ್ಲ ರಾಜ್ಯದಲ್ಲೂ ಕೂಡ 5 ಜನ ಸೇರಿಸ್ಕೊಂಡು ಒಂದು ಕಮಿಟಿನ ಫಾರ್ಮ್ ಮಾಡಿ ಅಪ್ ಟು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಹೋಗಬೇಕು. ಸೆಂಟ್ರಲ್ ಗೌರ್ಮೆಂಟವ್ರಿಗೆ ಹೋಗಿ ಹೇಗೆ ಒಂದು ಚೈನೀಸ್ ಆ್ಯಪ್ಸ್ಗಳನ್ನೆಲ್ಲ ನಮ್ಮ ಸರ್ಕಾರ ಕಿತ್ತು ಬಿಸಾಕ್ತೋ, ಅದೇ ರೀತಿ ಇದನ್ನು ಅಲ್ಲಿವರೆಗೂ ತೊಗೊಂಡೋಗ್ಬೇಕು. ಇವಾಗ ಇವ್ರ ಹತ್ರ ನಿಮ್ಮ ಮಾಧ್ಯಮದ ವರದಿನೇ ಇದೆ. ಎಷ್ಟು ಸಾವಿರ 24,200 ಕೋಟಿ ಟ್ರಾನ್ಸಾಕ್ಷನ್ ಹ್ಯಾಸ್ ಬೀನ್ ಲಾಸ್ ಬೈ ಈ ಆ್ಯಪ್ಗಳಿಂದ ಆಗಿದ್ದಾವೆ. 4,500 ಕೋಟಿ GST ದುಡ್ಡು ಹೋಗಿದೆ ಸರ್ಕಾರಕ್ಕೆ. ಸರ್ಕಾರ ಕಳ್ಕೊಂಡಿದೆ ಅದನ್ನು. ಅಂದರೆ ಇದು ಏನಾಗಿದೆ, ಒಂದು ಉದ್ಯಮವನ್ನು ಕಳ್ತನ ಮಾಡಿ ಇನ್ನೊಬ್ಬರ ಕೈ ಕೊಟ್ಟಂತ ಆಗಿದೆ. ಸೊ ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಕೆಲವರು ಎಲ್ಲ ಪ್ರತಿಕ್ರಿಯೆ ಕೊಟ್ಬಿಟ್ರು ಆಗಲೇ. ಪಾಪ ಅವ್ರಿಗೆ ಹೊಟ್ಟೆ ಸ್ಟಾರ್ಟ್ ಆಗಿದೆ. ಇದು ಫ್ರೀ ಬರೋ ತಪ್ಪಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೆಗೆಟಿವ್ ಕಾಮೆಂಟ್ಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೇನು ಬೇಜಾರಿಲ್ಲ. ನಾವೆಲ್ಲ ನೆಗೆಟಿವಿಂದ, ಕೆಸರಿನಿಂದ ಎದ್ದು ಬಂದ ಕಮಲಗಳು ನಾವು ನೆಗೆಟಿವ್ ಕೇಳೇ ಬೆಳೆದಿದ್ದು. ನಾವು ಬೇಳೆ ಇಷ್ಟೆತ್ತರಿಗೆ ಬೆಳೆದಿರೋದು ನಾನು. ಸೊ ಅದಕ್ಕೂ ನಾನು ತಲೆ ಕೆಡಿಸ್ಕೊಳಲ್ಲ. ಅದರ ಜೊತೆಗೆ ಲಕ್ಷಾಂತರ ಜನ ನಾವಿದ್ದೇವೆ ಅಂತ ಹೇಳ್ತಿದ್ದಾರೆ. ನಾವು ಕೌಂಟ್ ಮಾಡಬೇಕಾಗಿರೋ ಆ ಥರ ಪ್ರೀತಿ ಪಾತ್ರರನ್ನ. ಸೊ ವಿ ಹ್ಯಾವ್ ಟು ಸ್ಟಾಪ್ ಇಟ್. ಇವತ್ತು ಮುನ್ನುಡಿ ಆರಂಭ ಆಗಿದೆ. ಇದು ಭಾಳ ದೊಡ್ಡ ಕಾದಂಬರಿಯ ಥರ ಎಳೆಯಾಗಿ ಬರುತ್ತೆ ಈಚೆ. ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಿದ್ದಾರೆ. ಸೊ ನಾವು ಇನ್ಸ್ಟಿಗೇಟ್ ಮಾಡಿದಾಗ ಎಲ್ಲರೂ ಖುಷಿಯಾಗಿದ್ದಾರೆ. ಇವತ್ತು ಇಡೀ ಇದು ರಾಷ್ಟ್ರ ಮಟ್ಟಕ್ಕೆ ಹೋಗ್ತದೆ. ಎಲ್ಲ ಇಂಡಸ್ಟ್ರಿನೂ ಒಂದಾಗ್ತಾರೆ. ಮಿಕ್ಕಿದ್ದು ಮಾತಾಡ್ತಾರೆ ಇಂಡಸ್ಟ್ರಿ ಪರವಾಗಿ. ನಾನು ಪ್ರಸ್ತಾಪ ಫಸ್ಟ್ ನಾನು ಮಾತಾಡಿ ಅಲ್ಲಿ ನಾನು ಈ ಒಂದು ಏನು ಈ ಮಾಲ್ ಪ್ರಾಕ್ಟೀಸ್ ಏನಿದೆ ಫಿಲಮ್ಗಳನ್ನೆಲ್ಲ ಈ ಥರ ಎಲ್ಲ ಹಾಕೋದನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ನಾವಲ್ಲಿ ಮಾಡೂ ಇದ್ದೀವಿ. ಅದರ ಜೊತೆಗೆ ಸುಮ್ಮನೆ ಮಾತಾಗುಳಿದೆ. ಇವರ ಜೊತೆ ಸೇರಿ ಕೃತಿಯೂ ಆಗಿದೆ. ಯೋ ಬಾಟ್ ಒನ್ ಫೆಲೋ ಫಾರ್ ದಿ ಕಸ್ಟಡಿ ತೊಗೊಂಬಂದಿದ್ವಿ. ಈ ಥರ ನಮ್ಮ ಕರ್ನಾಟಕದಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಒಂದು 500-600 ಜನ ಇದ್ದಾರೆ. 500-600 ಜನ ಇದ್ದಾರೆ. ಆಮೇಲೆ ಇವ್ರು ಪ್ರಮೋಷನೂ ಮಾಡ್ತಾರೆ, ನಮ್ಮ ಜೊತೆನೇ ಇರ್ತಾರೆ. ಮತ್ತು ಹೆಂಗೆ ತೊಗೋಬೇಕು, ಎಲ್ಲಿ ಕಳಿಸ್ಬೇಕು, ಯಾವ ಥರ ಮಾಡಬೇಕು, ಯಾವ ರೀತಿ ಹೇಳ್ತಾರಲ್ಲ, ಇಲ್ಲಿ ಪ್ರೆಸ್ ಮಾಡಿ, ಇಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಬಟನ್ ಒತ್ತಿ ಅಂತ ಹೇಳ್ತಾರಲ್ಲ, ಇವ್ರು ಹಂಗೆಲ್ಲ ಮಾಡಲ್ಲ. ಈಗ ನಾನು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಂದು ಗ್ರಾಮಕ್ಕೆ ಹೋಗಿದ್ದೀನಿ. ಆ ಗ್ರಾಮದಲ್ಲಿ ಒಂದು ಯಾವುದೋ ಗಣಪತಿ ಕಾರ್ಯಕ್ರಮ ಮುಕ್ತಾಯ ಇದೆ, ನೀವು ಇರಬೇಕು ಅಂದರು. 1 ಅವ್ರು ಸಂಜೆ ಇರೋವರೆಗೂ ಇಲ್ಲಪ್ಪ, ನಾನು ತುಂಬ ಕಾರ್ಯಕ್ರಮ ಇದೆ, ನಾನು ಹೋಗ್ತೀನಿ. ನಾನು ಯುವಕರ ಹತ್ರ ಮಾತಾಡಿದಾಗ ನಾನು ಕೇಳಿದೆ,
ಏನಪ್ಪ ನೀವೆಲ್ಲ ಯಾಕೋ ಥಿಯೇಟ್ರಿಗೆ ಬರ್ತಾ ಇಲ್ಲ ಏನು ಅಂತ, ಯಾಕಣ್ಣ ಬರೋಣ ಮೊಬೈಲ್ಗೆ ಬರುತ್ತಲ್ಲ ಅಂದರು. ಎಲ್ಲ ಪಿಕ್ಚರ್ ಬರುತ್ತೆ. ಹೌದು ಅಣ್ಣ, ನಿಮ್ಮದು ರಿಲೀಸ್ ಆಗಿದ್ದು ನೆಕ್ಸ್ಟು ಮಧ್ಯಾಹ್ನ ಬರುತ್ತೆ ನಮಗೆ ಪಿಕ್ಚರು. ಹೌದು. ಸೊ ಎಲ್ಲರೂ ಸಿನಿಮಾನ ನೋಡ್ತಾ ಇದ್ದಾರೆ. ನೋಡಿದವರು ಭಾಳ ಸಂತೋಷನೂ ಪಡ್ತಿದ್ದಾರೆ. ಆಮೇಲೆ ಕಾಮೆಂಟ್ಸು ಹಾಕ್ತಾರೆ, ಎಲ್ಲ ಡಬ್ಬಾ ಪಿಕ್ಚರು ಕಚಡ ಡೈರೆಕ್ಟರ್ಸ್ಗಳು ಅಂದ್ಬಿಟ್ಟು ಪಿಕ್ಚರ್ ನೋಡ್ತಾವ್ರೆ. ಲಾಸ್ ಆಗ್ತಾ ಇರೋದು ಯಾರು ಗೊತ್ತಾ? ಪ್ರೊಡ್ಯೂಸರ್ಸ್ಗೆ. ಇದು ಹಿಂಗೆ ಹೋಯಿತು ಅಂದರೆ ಈ ಉದ್ಯಮ ಎಂಡ್ ಆಗ್ತದೆ. ನಾವೆಲ್ಲ ಏನು ಹೇಳಿದ್ದೀವಿ, ನಿನ್ನೆ ಏನು ಹೇಳಿದ್ದೀವಿ, ನಾವು ಬಾಳಿದ್ದೀವಿ, ಬದುಕಿದ್ದೀವಿ, 150 ಸಿನಿಮಾ ಮಾಡಿದ್ದೀನಿ ನಾನು. ನನ್ನಂತೆ ಇನ್ನೂ ಅನೇಕರು ಬರಬೇಕು ಅನ್ನೋದು ನಮ್ಮ ಆಸೆ ಇದೆ. ಸೊ ನಮ್ಮ ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ. ವಿ ಡೋಂಟ್ ಎಂಡ್.